ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು 6ನೇ ತರಗತಿಯ ಜೀವಿಯ ಲಕ್ಷಣಗಳು ಮತ್ತು ಆವಾಸಗಳ ಬಗ್ಗೆ ಅಭ್ಯಾಸ ಮಾಡೋಣ. ಜೀವಿಗಳ ಆವಾಸಗಳು. ಹಾಗಾದರೆ ಆವಾಸ ಅಂದರೆ ಏನು? ಆವಾಸದ ವಿಧಗಳು ಯಾವುವು ಅನ್ನೋದನ್ನು ಈ ಪಾಠದಲ್ಲಿ ನೋಡೋಣ. ಮೊದಲಿಗೆ ಆವಾಸ ಅಂದರೆ ಜೀವಿಗಳು ವಾಸಿಸುವ ಸ್ಥಳಕ್ಕೆ ನಾವು ಆವಾಸ ಅಂತೇಳಿ ಕರಿತೇವೆ. ಜೀವಿಗಳು ವಾಸಿಸುವ ಸ್ಥಳಕ್ಕೆ ಆವಾಸ ಅಂತೇಳಿ ಕರಿತೇವೆ. ಆವಾಸ ಅಂದರೆ ವಾಸಿಸುವ ಸ್ಥಳ ಅಥವಾ ಮನೆ ಅಂತ ಕೂಡ ನಾವು ಅರ್ಥ ಮಾಡ್ಕೋಬೋದು. ಒಂದು ಜೀವಿ ವಾಸಿಸಲಿಕ್ಕೆ ಏನೇನು ಅವಶ್ಯಕ? ಒಂದು ಜೀವಿ ಆವಾಸದಲ್ಲಿ ಇರಬೇಕಾದ್ರೆ ಏನೇನು ಅವಶ್ಯಕತೆಗಳು ಬೇಕು? ಮೊದಲಿಗೆ ಆಹಾರ, ನೀರು, ಗಾಳಿ, ವಸತಿ, ಸುರಕ್ಷತೆ ಇವೆಲ್ಲವೂ ಇದ್ದಾಗ ಒಂದು ಜೀವಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಜೀವಿಗಳು ವಾಸಿಸುವ ಸ್ಥಳಕ್ಕೆ ನಾವು ಆವಾಸ ಅಂತ ಕರಿತೇವೆ. ಅಲ್ಲಿ ಜೀವಿಗಳ ಆವಾಸದಲ್ಲಿ ಬದುಕಬೇಕಾದ್ರೆ ಅವುಗಳಿಗೆ ಆಹಾರ ಇರಬೇಕು, ನೀರಿರಬೇಕು, ಗಾಳಿ ಇರಬೇಕು, ವಸತಿ ಇರಬೇಕು ಮತ್ತು ಸುರಕ್ಷತೆ ಇರಬೇಕು. ಈ ಎಲ್ಲ ಅನುಕೂಲಗಳಿದ್ದಾಗ ಮಾತ್ರ ಅಲ್ಲಿ ಜೀವಿ ವಾಸಿಸುತ್ತದೆ ಅಂತ. ಹಾಗಾದರೆ ಈ ಜೀವಿಗಳನ್ನು ನಾವು ಗಮನಿಸಿದಾಗ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಂಡಾಗ ಎರಡು ಬೇರೆ ಬೇರೆ ಆವಾಸಗಳಲ್ಲಿ ಜೀವಿಸ್ತಕ್ಕಂಥ ಜೀವಿಗಳನ್ನು ನಾವು ಇಲ್ಲಿ ನೋಡೋಣ. ಮೊದಲಿಗೆ ಒಂದು ಉದಾಹರಣೆ ತಗೊಂಡಾಗ ಇಲ್ಲಿ ಒಂದು ಮರುಭೂಮಿಯಲ್ಲಿ ಇರ್ತಕ್ಕಂಥ ಒಂಟೆ, ಆನಂತರ ಇಲ್ಲಿ ನೀರಿನಲ್ಲಿರ್ತಕ್ಕಂಥ ಒಂದು ಮೀನಿದೆ. ಹಾಗಾದರೆ ಇಲ್ಲಿ ನೋಡಿ, ಒಂಟೆ ಮರುಭೂಮಿಯಲ್ಲಿರಬೇಕಾದ್ರೆ ಏನೆಲ್ಲ ಹೊಂದಾಣಿಕೆ ಮಾಡಿಕೊಂಡಿರುತ್ತೆ ಅಂತ. ಒಂಟೆಗಳು ಹಲವು ದಿನಗಳ ತನಕ ನೀರಲ್ಲದೆ ಬದುಕ್ಬೋದು. ಒಂಟೆಗಳಿಗೆ ಉದ್ದನೆಯ ಕಾಲಿರ್ತವೆ ಮತ್ತು ಅಗಲವಾದ ಪಾದಗಳಿರ್ತವೆ. ಒಂಟೆಗಳಿಗೆ ದಟ್ಟವಾದ ಉದ್ದನೆಯ ಕಣ್ಣಿನ ರೆಪ್ಪೆಗಳಿರ್ತವೆ. ಒಂಟೆಗಳಿಗೆ ಚಿಕ್ಕದಾದ ಮೂಗಿನ ಹೊಳ್ಳೆ ಇರುತ್ತದೆ. ಅವು ಬೇರುವುದಿಲ್ಲ. ಅಂದರೆ ಮರುಭೂಮಿ ಪ್ರದೇಶಕ್ಕೆ ಹೊಂದಿಕೊಂಡು ಒಂಟೆ ಹಲವು ದಿನ ತನಕ ನೀರಿಲ್ಲದೆ ಬದುಕ್ಬೋದು. ಮರುಭೂಮಿಯಲ್ಲಿ ಅಡ್ಡಾಡಲು ಅದಕ್ಕೆ ಅಗಲವಾದ ಪಾದಗಳಿರ್ತವೆ. ಕಣ್ಣಿಗೆ ಉದ್ದನೆಯ ರೆಪ್ಪೆಗಳು, ಅಂದರೆ ಮರುಭೂಮಿಯಲ್ಲಿ ಬೀಸ್ತಕ್ಕಂಥ ಗಾಳಿಗೆ ಮರಳು ಕಣ್ಣಿನಲ್ಲಿ ಬೀಳದೇ ಇರೋ ಹಾಗೆ ಉದ್ದನೆಯ ಕಣ್ಣಿನ ರೆಪ್ಪೆಗಳಿರ್ತವೆ. ಅವು ಬೆವರುವುದಿಲ್ಲ. ಈ ರೀತಿ ಒಂಟೆ ಮರುಭೂಮಿಗೆ ಹೊಂದಿಕೊಂಡಿರ್ತದೆ. ಅದೇ ರೀತಿ ನೀರಿನಲ್ಲಿ ಮೀನುಗಳು ಯಾವ ರೀತಿ ಹೊಂದಿಕೊಂಡಿರ್ತವೆ? ಮೀನುಗಳಿಗೆ ಕಿವಿರುಗಳಿರ್ತವೆ. ಅಂದರೆ ಮೀನಿನ ಉಸಿರಾಟದ ಅಂಗ ಕಿವಿರುಗಳಿರ್ತವೆ. ಮೀನಿನ ದೇಹವು ದೋಣಿ ಆಕಾರ, ನೀರನ್ನು ಸೀಳಿಕೊಂಡು ಮುಂದೆ ಹೋಗಲು ಮೀನಿನ ದೇಹದ ಆಕಾರ ದೋಣಿ ಆಕಾರವಾಗಿರ್ತದೆ. ಮೀನುಗಳಿಗೆ ಈಜು ರೆಕ್ಕೆಗಳಿರ್ತವೆ, ಈಜಲು. ಮೀನುಗಳ ದೇಹದ ಮೇಲೆ ಜಾರುವ ಹುರುಪೆಗಳಿರ್ತವೆ. ಮೀನುಗಳಲ್ಲಿ ಈಜುವ ನೀರಿನ ಬ್ಲಾಡರ್ಗಳು ಕೂಡ ಇರ್ತವೆ. ಈ ರೀತಿ ಒಂಟೆಗಳು ಮರುಭೂಮಿಗೆ ಹೊಂದಿಕೊಂಡು ಬದುಕ್ತವೆ. ಅದೇ ರೀತಿ ಮೀನುಗಳು ನೀರಿನಲ್ಲಿ ಹೊಂದಿಕೊಂಡು ಬದುಕ್ತವೆ. ಹಾಗಾದರೆ ನಾವು ಈಗ ಆವಾಸ ಅಂದರೆ ಜೀವಿಗಳು ವಾಸಸ್ಥಳಕ್ಕೆ ಆವಾಸ ಅಂತ ಕರೆದಿವಿ. ಅದಕ್ಕೆ ಏನೇನು ಅವಶ್ಯಕತೆಗಳು ಬೇಕನ್ನೋದನ್ನು ನೋಡಿದ್ವಿ. ಇನ್ನು ನಾವು ಆವಾಸದ ವಿಧಗಳನ್ನು ನೋಡೋಣ. ಆವಾಸದಲ್ಲಿ ಒಟ್ಟು 2 ವಿಧಗಳನ್ನು ನಾವು ನೋಡ್ತೇವೆ. ಒಂದು ಭೂ ಆವಾಸ, ಇನ್ನೊಂದು ಜಲ ಆವಾಸ. ಭೂ ಆವಾಸ ಅಂದರೆ ಏನು? ಜಲ ಆವಾಸ ಆ ಹೆಸರಲ್ಲೇ ಇರ್ತದೆ. ಭೂ ಆವಾಸ ಅಂದರೆ ಭೂಮಿಯ ಮೇಲೆ ವಾಸಿಸುವ ಸಸ್ಯ ಹಾಗೂ ಪ್ರಾಣಿಗಳನ್ನು ನಾವು ಭೂ ಆವಾಸಗಳಲ್ಲಿ ವಾಸಿಸುವ ಜೀವಿಗಳಂತೇಳಿ ಕರಿತೇವೆ. ಅಂದರೆ ಭೂಮಿಯ ಮೇಲೆ ವಾಸಿಸುವ ಸಸ್ಯ ಹಾಗೂ ಪ್ರಾಣಿಗಳನ್ನು ಭೂ ಆವಾಸಗಳಲ್ಲಿ ವಾಸಿಸುವ ಜೀವಿಗಳಂತೇಳಿ ಕರಿತೇವೆ. ಉದಾಹರಣೆ ಅವು ಅರಣ್ಯ ಇರ್ಬೋದು, ಹುಲ್ಲುಗಾವಲಿರ್ಬೋದು, ಮರುಭೂಮಿ ಇರ್ಬೋದು, ಕಡಲ ತೀರ ಇರ್ಬೋದು, ಪರ್ವತ ಪ್ರದೇಶ ಇರ್ಬೋದು. ಇವೆಲ್ಲವೂ ಭೂ ಆವಾಸಗಳಿಗೆ ಉದಾಹರಣೆಯಾಗಿ ನಾವು ಕೊಡ್ತೇವೆ. ಅಂದರೆ ಭೂಮಿಯ ಮೇಲೆ ವಾಸಿಸುವ ಸಸ್ಯ ಮತ್ತು ಪ್ರಾಣಿಗಳಿಗೆ ಭೂ ಆವಾಸದಲ್ಲಿ ಜೀವಿಸ್ತಕ್ಕಂಥ ಜೀವಿಗಳಂತೇಳಿ ಕರಿತೇವೆ. ಇನ್ನು ಎರಡನೇದು ಜಲ ಆವಾಸ. ಜಲ ಅಂದರೆ ನೀರು. ನೀರಿನಲ್ಲಿ ವಾಸಿಸ್ತಕ್ಕಂಥ ಪ್ರಾಣಿಗಳು ಮತ್ತು ಸಸ್ಯಗಳನ್ನು ಆವಾಸಗಳನ್ನು ನಾವು ಜಲ ಆವಾಸಗಳಂತೇಳಿ ಕರಿತೀವಿ. ನೀರಿನಲ್ಲಿ ವಾಸಿಸುವ ಪ್ರಾಣಿಗಳ ಮತ್ತು ಸಸ್ಯಗಳ ಆವಾಸಗಳನ್ನು ಜಲ ಆವಾಸ ಅಂತ ಕರಿತೀವಿ. ಉದಾಹರಣೆ ನದಿಯಾಗಿರ್ಬೋದು, ಸಾಗರಗಳಾಗಿರ್ಬೋದು, ಸರೋವರಗಳಾಗಿರ್ಬೋದು. ಇವೆಲ್ಲವೂ ಜಲ ಆವಾಸಗಳಿಗೆ ಉದಾಹರಣೆ ಅಂತ ನಾವು ಹೇಳ್ಬೋದು. ಇಲ್ಲಿ ಭೂ ಆವಾಸಗಳಿಗೆ ಉದಾಹರಣೆ ಯಾವ ಕೊಟ್ಟಿವಿ? ಮರುಭೂಮಿ, ಪರ್ವತ ಪ್ರದೇಶಗಳು, ಹುಲ್ಲುಗಾವಲುಗಳು, ಕಡಲ ಪ್ರದೇಶಗಳು. ಇವು ಭೂ ಆವಾಸಕ್ಕೆ ಉದಾಹರಣೆಗಳು. ಇನ್ನು ಜಲ ಆವಾಸ ಅಂದರೆ ಸಾಗರಗಳು, ಕೆರೆಗಳು ಮತ್ತು ಸರೋವರಗಳು. ಇದು ಜಲ ಆವಾಸಕ್ಕೆ ಉದಾಹರಣೆಗಳು. ಇನ್ನು ನಾವು ಈ ಪಾಠದಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಭೂ ಆವಾಸ ಮರುಭೂಮಿಯಲ್ಲಿ, ಪರ್ವತ ಪ್ರದೇಶದಲ್ಲಿ, ಹುಲ್ಲುಗಾವಲುಗಳಲ್ಲಿ, ಕಡಲ ತೀರ ಪ್ರದೇಶಗಳಲ್ಲಿ. ಜಲ ಆವಾಸವಾದ ಸಾಗರ, ಕೆರೆಗಳು ಮತ್ತು ಸರೋವರಗಳಲ್ಲಿ ಯಾವ ರೀತಿಯ ಜೀವಿಗಳು ಇರ್ತಾವೆ ಅನ್ನೋದನ್ನು ಕೆಲವೊಂದನ್ನು ನೋಡೋಣ. ಇಲ್ಲೇ ಮೊದಲಿಗೆ ಮರುಭೂಮಿಯಲ್ಲಿ ನೋಡಿ. ಮರುಭೂಮಿಯಲ್ಲಿರ್ತಕ್ಕಂಥ ಕೆಲವು ಸಸ್ಯಗಳು ಮತ್ತು ಪ್ರಾಣಿಗಳು, ಹಾವು, ಇಲಿ, ಅಲ್ಲಿ ಕೆಲವು ಪ್ರಾಣಿಗಳು.
ಇಲ್ಲಿ ಚಪ್ಪಟೆ ಕಳೆಯ ಸಸ್ಯ. ಅದೇ ರೀತಿ ಕಡಲ ಹುಲ್ಲುಗಾವಲಲ್ಲಿರ್ತಕ್ಕಂಥ ಪ್ರಾಣಿಗಳು. ಇಲ್ಲಿ ಕೆಲವೊಂದಿಷ್ಟು ಪ್ರಾಣಿಗಳನ್ನು ನಾವು ನೋಡ್ತೇವೆ. ಹುಲ್ಲುಗಾವಲಿರ್ತಕ್ಕಂಥ ಪ್ರಾಣಿಗಳು ಚಿರತೆ ಆಗಿರ್ಬೋದು, ಸಿಂಹ ಆಗಿರ್ಬೋದು. ಇಲ್ಲಿ ನಂತರ ನಾವು ಕಡಲ ತೀರ ಪ್ರದೇಶದಲ್ಲಿ ಇರ್ತಕ್ಕಂಥ ಕೆಲವು ಜೀವಿಗಳು, ಮೀನುಗಳು, ಏಡಿಗಳು, ಇಲ್ಲಿ ಹಾವಸೆ, ಈ ರೀತಿ ನಾವು ಇಲ್ಲಿ ನೋಡ್ಬೋದು. ಅದೇ ರೀತಿ ನಾವು ಸಾಗರದಲ್ಲಿರ್ತಕ್ಕಂಥ ಕೆಲವು ಜೀವಿಗಳನ್ನು, ಇಲ್ಲಿ ತಿಮಿಂಗ್ಲಗಳಿದ್ದಾವೆ, ಆಮೇಲೆ ಆಕ್ಟೋಪಸ್ ಇದೆ, ನಕ್ಷತ್ರ ಮೀನು, ಈ ರೀತಿ ನಾವು ಕಡಲ ತೀರದಲ್ಲಿ ನೋಡ್ತೇವೆ. ಅದೇ ರೀತಿ ಕೆರೆಗಳು ಮತ್ತು ಸರೋವರದಲ್ಲಿರ್ತಕ್ಕಂಥ ಸಸ್ಯಗಳು, ಕಮಲದ ಹೂವು, ಈ ರೀತಿ ನಾವು ಆವಾಸಗಳೆಲ್ಲ ವಿಧಗಳಲ್ಲಿರ್ತಕ್ಕಂಥ ಜೀವಿಗಳನ್ನು ನಾವು ನೋಡ್ತೇವೆ. ಅಂದರೆ ಈಗ ನಾವು ಆವಾಸ ಅಂದ್ರೇನು, ಆವಾಸದ ವಿಧಗಳ ಬಗ್ಗೆ ನಾವು ನೋಡಿದ್ವಿ. ಆವಾಸ ಅಂದರೆ ಜೀವಿಗಳು ವಾಸಿಸುವ ಸ್ಥಳಕ್ಕೆ ನಾವು ಆವಾಸ ಅಂತೇಳಿ ಕರಿತೇವೆ. ಆವಾಸದಲ್ಲಿ ಒಟ್ಟು 2 ವಿಧಗಳನ್ನು ನೋಡ್ತೇವೆ. ಒಂದು ಭೂ ಆವಾಸ, ಇನ್ನೊಂದು ಜಲ ಆವಾಸ. ಭೂ ಆವಾಸ ಅಂದರೆ ಭೂಮಿಯ ಮೇಲೆ ವಾಸಿಸುವ ಸಸ್ಯ ಹಾಗೂ ಪ್ರಾಣಿಗಳನ್ನು ಭೂ ಆವಾಸಗಳಲ್ಲಿ ವಾಸಿಸುವ ಜೀವಿಗಳನ್ನು ಕರಿತೇವೆ. ಅವು ಉದಾಹರಣೆ ಅರಣ್ಯ ಆಗಿರ್ಬೋದು, ಹುಲ್ಲುಗಾವಲಾಗಿರ್ಬೋದು, ಮರುಭೂಮಿ ಆಗಿರ್ಬೋದು, ಕಡಲ ತೀರಗಳಾಗಿರ್ಬೋದು, ಪರ್ವತ ಪ್ರದೇಶಗಳಾಗಿರ್ಬೋದು, ಇವೆಲ್ಲವೂ ಭೂ ಆವಾಸಕ್ಕೆ ಉದಾಹರಣೆಗಳು. ಇನ್ನು 2ನೇದು ಜಲ ಆವಾಸ. ಜಲ ಆವಾಸ ಅಂದರೆ ಜಲ ಆವಾಸ ಅಂದರೆ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳ ಮತ್ತು ಸಸ್ಯಗಳ ಆವಾಸಗಳನ್ನು ನಾವು ಜಲ ಆವಾಸ ಅಂಥೇಳಿ ಕರಿತೇವೆ. ಉದಾಹರಣೆ ಸರೋವರ ಆಗಿರ್ಬೋದು, ನದಿ ಆಗಿರ್ಬೋದು, ಸಾಗರಗಳಾಗಿರ್ಬೋದು, ಇವೆಲ್ಲವೂ ಜಲ ಆವಾಸಕ್ಕೆ ಉದಾಹರಣೆಗಳು. ಈ ರೀತಿ ಆವಾಸ ಅಂದರೆ ಏನು ಅನ್ನೋದನ್ನು ಈ ಪಾಠದಲ್ಲಿ ತಿಳಿದುಕೊಂಡೆವು. ವಿದ್ಯಾರ್ಥಿಗಳೇ, ನೀವು ವಿವಿಧ ಆವಾಸಗಳಲ್ಲಿರ್ತಕ್ಕಂಥ ಜೀವಿಗಳನ್ನು ನೀವು ಪಟ್ಟಿ ಮಾಡಿಕೊಂಡು ಬರಬೇಕು. ಅಂದರೆ ಭೂ ಆವಾಸಗಳಲ್ಲಿ, ಮರುಭೂಮಿಗಳಲ್ಲಿ ಯಾವ ಸಸ್ಯಗಳಿರ್ತಾವೆ, ಯಾವ ಪ್ರಾಣಿಗಳಿರ್ತಾವೆ, ಹುಲ್ಲುಗಾವಲಲ್ಲಿ ಯಾವ ಸಸ್ಯಗಳಿರ್ತಾವ, ಪ್ರಾಣಿಗಳಿರ್ತಾವ. ಅದೇ ರೀತಿ ಕಡಲ ತೀರದಲ್ಲಿ ಯಾವ ರೀತಿಯ ಸಸ್ಯಗಳು, ಪ್ರಾಣಿಗಳಿರ್ತಾವ. ಅದೇ ರೀತಿ ಜಲ ಆವಾಸದಲ್ಲಿರ್ತಕ್ಕಂಥ ಸರೋವರದಲ್ಲಿ, ಸಾಗರಗಳಲ್ಲಿ ಯಾವ ಪ್ರಾಣಿಗಳಿರ್ತಾವ ಅನ್ನೋದನ್ನು ನೀವು ಪಟ್ಟಿ ಮಾಡಿಕೊಂಡು ಬರಬೇಕು. ನಾವು ಮುಂದಿನ ಅವಧಿಯಲ್ಲಿ ಜೀವಿಗಳ ಲಕ್ಷಣಗಳು ಯಾವುವು ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದಗಳು.